ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಈಸ್ ಇಂಜುರಿಯನ್ಸ್ ಟು ಹೆಲ್ತ್. ಎಲ್ಲರೂ ನಮಸ್ಕಾರ. ನಾನಿವ ನಿಂಗರಾಜ್ ಸಿಂಗಾಡಿ. ಇವತ್ತು ನಾನು ನೀನೇನು ನನ್ನ ಒಳ್ಳೆ ಅನ್ನುವಂಥ ಒಂದು ಕಿರುಚಿತ್ರದ ಟ್ರೈಲರ್ ನೋಡೀನಿ. ಭಾಳ ಅದ್ಭುತವಾಗಿ ಬಂದೈತಿ. ಇದೊಂದು ರೀತಿ ಒಳಗೆ ಫ್ಯಾಮಿಲಿ ಎಂಟರ್ಟೈನರ್ ಅನ್ಬೋದು, ಒಂದು ಲವ್ ಸ್ಟೋರಿ ಅನ್ಬೋದು, ಜೊತೆಗೆ ಒಂದು ಹಾರರ್ ಟಚ್ ಇರುವಂಥ ಅದ್ಭುತವಂಥ ಸಿನಿಮಾ. ಒಂದು ತಾಸಿನ ಸಿನಿಮಾ ಮಾಡ್ಯಾರ ನಮ್ಮ ಜಮಖಂಡಿಯ ಪ್ರತಿಭೆಗಳು. ಇದ್ರ ನಿರ್ದೇಶನ ಮಾಡಿದವರು ನಮ್ಮ ಜಮಖಂಡಿಯ ಹಿರಿಯ ಫೋಟೋಗ್ರಾಫರ್ ಆದಂಥ ಚಂದ್ರಶೇಖರ್ ಮಾಳೆ ಅವರು. ಇದ್ರಾಗ ಆ್ಯಕ್ಟ್ ಮಾಡಿದವರು ಮೇನ್ ಹೀರೋಗಳು ಅವ್ರ ಮಗ ಆದಂಥ ಶ್ರೀನಿವಾಸ್ ಮತ್ತು ಪ್ರವೀಣ್ ಅವರ. ಭಾಳ ಅದ್ಭುತವಾಗಿ ಮೂಡಿ ಬಂದೈತಿ. ಸರ್ ಏನೈತಿ ಅದ್ರೊಳಗೆ ಖಳನಾಯಕನ ಪಾತ್ರ ಮಾಡ್ಯಾರ. ಇದು ಮಂಜು ಸಿನಿಮ್ಯಾಟಿಕ್ ಜಮಖಂಡಿ ಅನ್ನೋದು ಯೂಟ್ಯೂಬ್ ಚಾನಲ್ ಒಳಗೆ ಆದಷ್ಟು ಬೇಗ ಬಿಡುಗಡೆ ಆಗ್ತೈತಿ. ನೋಡೋದನ್ನು ಮರಿಬೇಡ್ರಿ. ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ತಂಡದ ಮೇಲೆ ಇರಲಿ. ಹಂಗೆ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮರಿಲಾರ್ದಂಗೆ ನೋಡ್ರಿ ನೀನೆಂದು ನನ್ನ ಅವಳೆ. ಹಚ್ಚಕೊಂಡ ಹುಡುಗಿದ ಮದುವೆಯಾದರ ಚುಚ್ಚಿದಂಗ ಆಗತೈತಿ. ಸಾಕ್ ಪಪ್ಪ ನಂಗೆ. ಬರ್ಲೇ ಇಲ್ಲ. ಸಾಕ್ ಪಪ್ಪ. ಊಟ ಮಾಡಿ ಹೋಗು. ಒಂದ್ ತುತ್ತಾರೆ ತಿನ್ನು. ಟೈಮ್ ಆಗೈತೆ ಪಪ್ಪ. ದೊಡ್ಡಪ್ಪ ಕಾಲೇಜ್ ಟೈಮ್ ಆಗೈತೆ ದೊಡ್ಡಪ್ಪ. ಬಂದಿರ್ತಾನೆ ದೊಡ್ಡಪ್ಪ. ಇವೆಲ್ಲ ಬಿದ್ದಿಯಲ್ಲಿ ಬರ್ತಾನೆ ಪಪ್ಪ. ಏನು ಹೇಳ್ರಿ ಕೇಳಂಗಿಲ್ಲ. ಅಂಶ ಪರಂಪರೆ ಒಂದೈತಿ ನಮನ. ಏನು ಅಂಶ ಬೆಳೆಸ್ತತಿ ನಮನ. ಥೋ ಅಣ್ಣ ಅವಂಗ ನೀರಿ ಹೇಳಪ್ಪ. ಏನು ಆರ್ಗ ಏನು ಮರ ಹುಡುಗ ಊಟ ಮಾಡ್ಲಾರ ಹೋತ ಅದಕ್ಕೇನು ಹೇಳ್ರಿ ಕೇಳಂಗಿಲ್ಲ. ಅದು ಥೋ ಏನು ಗೊತ್ತಾಗಂಗಿಲ್ಲ. ಏನು ಊಟನೂ ಮಾಡಂಗಿಲ್ಲ. ಅಸೈನ್ಮೆಂಟ್ ಅದು ಕೊಟ್ಟಿದ್ರಲ್ಲ, ಬರ್ದೇನ? ಅಪ್ಪ ನಾ ಅಂತೂ ಅಸೈನ್ಮೆಂಟ್ ಅರ್ಧನ ಮಾಡೀನಿ. ನಾ ಪೂರ್ತಿ ಮಾಡೀನಿ. ಪೂರ ಮಾಡಿಯ? ನಂದಂತೂ ಅರ್ಧ ಆಗೈತಿ. ನೋಡ್ಬೇಕೇನಾಕೈತಿ. ನಾ ಬರ್ದು ಕೊಡ್ತಾಳ. ನಾ ಪೂರ್ತಿ ಮುಗಿಸೀನಿ. ನೀ ಬರ್ದು ಕೊಡ್ತೀಯ? ಥ್ಯಾಂಕ್ಸ್ ಕಣೋ. ರಾಜು ಏನ್ರ ಇಬ್ರು ಮಾತಾಡ್ಕೊತ ನಿಂತಿರ್ಲೆ. ಅಸೈನ್ಮೆಂಟ್ ಬರ್ದೇನಿ. ಎಲ್ಲ ಪೂರ ಮುಗಿಸಿ ಎಲ್ಲ ಹಳಿ ಮಾತಾಗೈತೆ ನಂದ. ಆಗ ಬಂದಾನೆ ಅರ್ಯಾಗಿಂದ ಏನು ಬರವರ್ಲೆ ನೀವು? ನಾ ಅಂತೂ ಅರ್ಧಂಬರ್ಧ ಮಾಡೇನಪ್ಪ. ನೋಡ್ಬೇಕೇನಾಗ್ತದೆ. ಯಾಕೆ ನೀ ಮಾಡಿಲ್ಲನ? ಇಲ್ಲ ಹೋದಸ್ತ ಅರ್ಧಂಬರ್ಧ ಆಗೈತಿ. ನಿಂದ ಐತೆ ನಡಿಯಲ್ಲಿ ಒಳಗೆ. ಹಂಗ್ಯಾಕಂತಿ? ನಾ ಇಬ್ರು ಮಾಡಿಕೊಡೋನ್ಲ. ಅವಂಗೆ ಅಟ್ಟ ಮಾಡ್ತೀನಿ, ಹೆಲ್ಪ್ ನಂಗೆ ಮಾಡಲ್ಲನ? ಎಷ್ಟೇ ಆಗಲಿ ಫ್ರೆಂಡಪ್ಪ. ಅಷ್ಟು ಸಪೋರ್ಟ್ ಮಾಡ್ಲಿಕ್ಕೆ ಹೆಂಗೆ? ಮತ್ತು ನಾ ಫ್ರೆಂಡ್ ಅಲ್ಲನ? ಫ್ರೆಂಡ್ ಅಲ್ಲ. ಬಾ ಲೈಟ್ ಸರ್ ನೀನು ಕಾದಾರ ಬಾಯ್ ನೋಡೋಣ. ಏನು ಮಾಡಿ ಏನೇನಿಲ್ಲ ಎಲ್ಲ ಹೇಳ್ತಾರಲ್ಲ ನಿನಗೆ. ನೀವು ಯಾಕೋ ನನ್ನ ಹಾಕೊಡಂಕ ಅಂತಪ್ಪ. ಅಲ್ಲ ಇದಂತೂ ತಿಳಿತು ನನಗೆ. ಇದೇನು ಅನ್ನೋದು ತಿಳಿಲಿಲ್ಲ ನನಗೆ. ಅದ ಈಸಿ ಐತೆ, ನಾ ತಿಳಿಸ್ತೀನಿ ಬಾ. ತಿಳಿಸ್ತೀಯಾ? ನೀನು ಗೊತ್ತಾಗೈತೆ ಪರ್ಫೆಕ್ಟ್.
ಹೋಲ್ ಬಿಡು ಇದ್ರೊಳಗೆ ಏನು ತಿಳಿತು ಹೇಳಿ ನಿಂಗೆ ನನಗೆ ಇದ್ರೊಳಗೆ ತಿಳಿದತ್ ಬಿಡು ಇದ್ರೊಳಗೆ ತಿಳಿದಿದ್ದು ಹೇಳು ಮಾರೇ ನನಗೆ ಅವ ಸರ್ ವಟ 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 ಒದರಾಡಿದ ಏನತ್ತ ತಿಳಿವತ್ತಾಗೈತಿ ನೋಡೋ ಮಾರ ಅದಿರ್ಲಿ ಬಿಡು ನನ್ನ ಮುಖ ನೋಡ್ರಿ ಯಾಕೆ ನಿಂಗೊಂದು ಹೇಳ್ಬೇಕನ್ನಿಸ್ತು ಹೇಳೇನು ಬ್ಯಾಡ ಹೇಳ ಏನಾಯ್ತು ನಾನು ಹಿಂಗೆ ಇಷ್ಟಪಡತ್ತೀನಿ ನನಗೊಂದು 2 ದಿವಸ ಟೈಮ್ ಕೊಡ್ಲ ವಾಟ್ ಈಸ್ ದಿಸ್ ಮಾಸು ನಮಗೆ ಸೂಟಗಲ್ಲ ಈ ರೋಮಾನ್ಸು ಪ್ರೀತಿ ವಿಚಿತ್ರ ಕೇಸು ಬಿದ್ರೆ ನೀನೆ ಕಾಣೋ ಕಲ್ಲಾಸು ಇವತ್ತಿನ ವಿಷಯ ಕಂಪ್ಯೂಟರ್. ವಾಟ್ ಈಸ್ ಇಸ್ ಕಂಪ್ಯೂಟರ್ ಅಂದ್ರೆ ಕನ್ನಡದಲ್ಲಿ ಗಣಕ ಯಂತ್ರ ಅಂತ ಅದರ ಅರ್ಥ. ಇವತ್ತಿನ ವಿಷಯ ಈ ಕಂಪ್ಯೂಟರ್ ಬಗ್ಗೆ ತಿಳಿತಾ? ಓಕೆ ಸರ್. ಲುಕ್ ಸ್ಟೂಡೆಂಟ್ಸ್, ಇವತ್ತಿನ ವಿಷಯ ಅಂತೂ ನಿಮಗೆ ಗೊತ್ತಾತ. ಕಂಪ್ಯೂಟರ್ ಯಾಕಂದ್ರೆ ಈ ಜಗತ್ತು ಇವತ್ತು ನಡೆದಿರೋದು ಎದರ ಮೇಲೆ? ಕಂಪ್ಯೂಟರ್ ಮೇಲೆ, ಹೌದಲ್ಲ? ಅದಕ್ಕೆ ಇವತ್ತಿನ ವಿಷಯ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಸ್ವಲ್ಪ ಅರ್ಥ ಮಾಡ್ಕೊಂಡು ಅಭ್ಯಾಸವನ್ನು ಮಾಡಬೇಕು, ಆಯ್ತಾ? ಓಕೆ ಸರ್. ಓಕೆ ಸರ್. ಇವತ್ತಿನ ವಿಷಯ ಇಲ್ಲಿಗೆ ಮುಗಿಸೋನು. ಇನ್ನು ಉಳಿದ ವಿಷಯ ನಾಳೆ ಮುಂಜಾನೆ ಮತ್ತೆ ಹೇಳೋನು. ಅರ್ಥ ಆಯ್ತಲ್ಲ? ಏನಿದೆ ಕ್ಲಾಸ್ ಮುಗ್ದೈತಮ್ಮ? ಹಾಂ, ಇಲ್ಲೇ ಕಂಪ್ಯೂಟರ್ ಕ್ಲಾಸ್ ಚಾಲು ಮಾಡ್ರಿ ನೀವು. ಹೋರಿ ಮನೆ ಹೋರಿ. ಇನ್ನ ಏನೋ ನಿಮ್ಮ ಇಲ್ಲ ಏನಾಗಲ್ಲ, ಸ್ವಲ್ಪ ಜ್ವರ ಬಿಟ್ಟವಳ ಭಾಳ ಇದಾಗೈತಿ. ಅನ್ನೇನು ವಿಚಾರ ಮಾಡಕ್ಕೆ ಹೋಗಿ ಯಾವುದೋ ಫೋನ್ ಬಂದಂಗೆ ಗಪ್. ಹಲೋ ಹಲೋ ಸರ್, ನಿಮ್ಮ ಮಗ ಕಾಲೇಜ್ ಬಂದಿಲ್ಲಲ್ರಿ ಇವತ್ತು? ಇಲ್ರಿ, ನನ್ನ ಖುಷಿಗೆ ನನ್ನ ಮಗಗೆ ಮೇಯಾಗ ಆರಾಮಿಲ್ರಿ. ನಾಳೆ ನಾಡ್ದು ಬರ್ತಾನೆ ಹೇಳ್ರಿ. ಭಾಳ ಜ್ವರ ಬಂದವ್ರಿ. ಒಂದಿಟ ಭಾಳ ಮೈ ಕೈ ಹೊಡ್ಲಕತ್ತೈತೆ ಅಂದು ಮಕ್ಕೊಂಡ್ರಿ, ನೆಳ್ಳಾಡಕತ್ತೇನ್ರಿ. ಆಯ್ತು ತಗೊಳ್ಳಿ ಸರ್. ಓಕೆ. ಹಾಂ, ಓಕೆ, ನಮಸ್ಕಾರ. ತಮ್ಮ, ಸರ್ ಕಾಲೇಜ್ದವರು ಫೋನ್ ಹಚ್ಚಿದ್ರಿ. ಅದಕ್ಕಾಗಿ ಸರ್ ಬಾ ಅಂದಾರ. ಯಪ್ಪ ನಾಳೆ ಒಂದು ದಿವಸ ರೆಸ್ಟ್ ಮಾಡು, ನಾಡ್ದು. ಹಾಂ ಯಪ್ಪ, ಹಾಂಪ್ಪ. ಒಂದಿಟ ಆರಾಮ್ತು. ನಾನೇ ಲೇಟ್ ಮಾಡಿ ಅನಿಸ್ತು. ಇಲ್ಲ, ನಾನೇ ಜಲ್ದಿ ಬಂದಿದ್ದೆ. ಹೌದಾ? ನೀನು ಹೇಳಿದ್ನಲ್ಲ, ಅದೇನಾಯ್ತು? ಅದ ಐ ಲವ್ ಯು.
ನೋಡು